ಗೀತಾ, ಲೇ ಗೀತಾ, ಬನ್ರಿ. ಏನಾಯ್ತು? ನೋಡು ಗೀತಾ, ನಿನಗೇನೋ ತಂದಿದ್ದೇನೆ ಅಂತ. ಓ, ಸೀರೆನಾ? ಅಕ್ಕನಿಗೆ ತುಂಬಾ ಚೆನ್ನಾಗಿ ಕಾಣ್ತೆ ಬಿಡಿ. ಅಯ್ಯೋ ಹುಚ್ಚಿ, ಇದು ಅಕ್ಕನಿಗೆ ಅಲ್ಲ ಕಣೆ, ನಿನಗೆ ತಂದಿದ್ದೇನೆ. ಯಾಕೆಂದರೆ ನಾವು ಮದುವೆ ಆದಾಗಿನಿಂದ ನಿನಗೇನೂ ತಂದಿಲ್ಲ, ಅದಕ್ಕೋಸ್ಕರ ಈ ಸೀರೆ ನಿನಗೆ ತಂದಿದ್ದೇನೆ. ತೆಗೆದುಕೋ ಗೀತಾ ಈ ಸೀರೆ. ಯಾರು ಹೇಳಿದ್ದು ನೀವು ಏನು ಕೊಟ್ಟಿಲ್ಲ ಅಂತ? ಮದುವೆಗೂ ಮುಂಚೆ ಏನು ನೀವು ನನಗೆ ದೊಡ್ಡ ಉಡುಗೊರೆನೇ ಕೊಟ್ಟಿದ್ದೀರಾ? ಅಷ್ಟು ಬೇಗ ಮರ್ತು ಬಿಟ್ರಾ? ನೋಡಿ, ಒಂದು ಹೆಣ್ಣಿಗೆ ಒಂದು ಗಂಡು ಉಡುಗೊರೆ ಕೊಡಬೇಕಾದ್ರೆ ಅದು ಪ್ರೀತಿಯಿಂದ ವಿನಃ ಮೋಸದಿಂದ ಅಲ್ಲ. ಗೀತಾ, ನಿನಗೆ ಎಷ್ಟೋ ಸಾರಿ ಹೇಳಿದ್ದೇನೆ, ಅದೊಂದು ಕೆಟ್ಟ ಗಳಿಗೆ ಮರೆತು ಬಿಡುವಂತ. ಆದ 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 ಏನೋ ನಡೆದು ಹೋಯ್ತು, ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀಯ? ಇದರಿಂದ ನಿನಗೂ ಸುಖವಿಲ್ಲ, ನನಗೂ ಸುಖವಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಇದರಲ್ಲಿ ಸುಖ ನಿಮಗಿದೆ ಹೊರತು ನನಗಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನೀವು ನನ್ನ ಮನಸ್ಸು ಕದ್ದಿದ್ದೀರಾ. ಅಲ್ಲ ಅಲ್ಲ, ನೀವು ನನ್ನ ಮನಸ್ಸು ಕದ್ದಿದ್ದೀರಾ ಹೊರತು ನನ್ನ ಹೃದಯವನ್ನು ಯಾವತ್ತೂ ಗೆಲ್ಲೋದಕ್ಕಾಗೋದಿಲ್ಲ. ಒಂದು ವೇಳೆ ಗೆಲ್ತೀನಿ ಅನ್ನೋದೇ ಆದರೆ ಅದನ್ನ ಈ ಕ್ಷಣನೇ ಬಿಟ್ಬಿಡಿ. ಯಾಕೆಂದ್ರೆ ಆ ಹೃದಯ ನನ್ನ ಹತ್ರ ಇಲ್ಲ. ಅದು ನನಗೆ ಗೊತ್ತು ಗೀತಾ. ಮನಸ್ಸಿಲ್ಲದೆ ನನ್ನನ್ನು ಮದುವೆಯಾಗಿದೆಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡುವುದು, ವಿಧಿ ಬರ ನಡೆದು ಹೋಯ್ತು. ಅದಕ್ಕೆ ನೀನು ಈ ರೀತಿ ಅನ್ಯಾಯ ಮಾಡುವುದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ಮರೆಯಲಾರ್ದ ಗಿಫ್ಟ್ ಕೊಟ್ರಲ್ಲ, ಅದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳನ್ನು ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿದ್ರಲ್ಲ, ಇದು ಸರಿನಾ? ಇದು ತಪ್ಪಲ್ವಾ? ಹೇಳಿ. ನಾನು ಮಾಡಿದ್ದು ತಪ್ಪೇ ಗೀತಾ, ಆದರೆ ಈ ತಪ್ಪಿಗೆ ಕ್ಷಮೆನೇ ಅಲ್ವಾ ಗೀತಾ? ಮನುಷ್ಯ ಮಾಡಿದ ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಗೀತಾ, ಮತ್ತೊಂದಿಲ್ಲ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ಗೀತಾ, ಕ್ಷಮಿಸಿ ಬಿಡು ಗೀತಾ, ಕ್ಷಮಿಸಿ ಬಿಡು. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನಗಾದ ನೋವನ್ನು ನಾನು ಯಾವತ್ತೂ ಮರೆತು ನಿಮ್ಮನ್ನ ಕ್ಷಮಿಸ್ತೀನೋ ಆವತ್ತೇ ನಾನು ನಿಮ್ಮ ಹೆಂಡತಿ. ಅಲ್ಲಿವರೆಗೂ ನೋಡುವವರೆಗೂ ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಬೇಡ ಗೀತಾ, ಬೇಡ. ಎಂತ ಘೋರವಾದ ಶಿಕ್ಷೆ ನನಗೆ ಕೊಡಬೇಡ ಗೀತಾ, ಕೊಡಬೇಡ. ನನ್ನ ಮಾತನ್ನು ಕೇಳು. ಗೀತಾ, ಏನೋ ಗಲಾಟೆ ಮಾಡ್ತಿರೋ ಹಾಕಿದೆ, ಏನಮ್ಮ? ಏನಿಲ್ಲ ಅಕ್ಕ, ಇವರು ನನಗೊಂದು ಸೀರೆ ತಂದು ಕೊಟ್ಟಿದ್ರು, ಅದು ನನಗೆ ಬೇಡ ಅಂತ ಹೇಳ್ತಾ ಇದೆ ಅಷ್ಟೇ. ಗೀತಾ, ಇದು ತಪ್ಪಲ್ವಾ? ಗಂಡ ಪ್ರೀತಿಯಿಂದ ಸೀರೆ ತಂದು ಕೊಟ್ರಿ ಅದನ್ನು ನಗು ನಗುತ್ತಾ ಸ್ವೀಕಾರ ಮಾಡೋದನ್ನು ಬಿಟ್ಟು ಈ ರೀತಿ ಜಗಳ ಮಾಡೋದು ಸರಿಯೇನಮ್ಮ? ಅಕ್ಕ, ಇವರು ನನ್ನ ಮದುವೆ ಆಗಿದ್ದಾರೆ, ಅದಕ್ಕೆ ಸೀರೆ ತಂದು ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ನಾನು ಸೀರೆನೇ ಉಟ್ಟಿರ್ಲಿಲ್ವಾ? ಅಥವಾ ನನ್ನ ತವ್ರ ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಸೀರೆನೇ ಕೊಡಿಸಿರ್ಲಿಲ್ವಾ? ಬೇಡ ಗೀತಾ, ಸೀರೆ ಬಗ್ಗೆ ಹಾಗೆಲ್ಲ ಕೇವಲವಾಗಿ ಮಾತನಾಡಬೇಡ. ಒಂದು ಹೆಣ್ಣಿನ ಮಾನ ಮರ್ಯಾದೆ ಶೀಲವನ್ನು ಕಾಪಾಡೋ ವಜ್ರ ಕವಚ ಈ ಸೀರೆ. ನಿನ್ನ ತಂದೆ ತಾಯಿ ನಿನಗೆ ಈ ಸೀರೆ ಕೊಡಿಸಿರ್ಬೋದು, ಅದು ಗಂಡನ ಮನೆ ಸೇರೋ ತನಕ. ಆದ್ರೆ ನಿನ್ನ ಗಂಡ ಕೊಡಿಸೋ ಸೀರೆ ಈ ಭೂಮಿ ಋಣ ಮುಗಿಯೋವರೆಗೂ, ನಿನ್ನ ಜನ್ಮ ಇರೋವರೆಗೂ ಎಂಬುದನ್ನು ಮಾತ್ರ ಮರೆಯಬೇಡ. ಸರಿ ಅಕ್ಕ, ನಾನು ಇವರು ತಂದು ಕೊಟ್ಟ ಸೀರೆ ಉಟ್ಕೋತೀನಿ. ಆದ್ರೆ ಏನಮ್ಮ ಆದ್ರೆ ಅಂದ್ರೆ ಏನು? ಅಕ್ಕ, ಈ ಸೀರೆಯನ್ನು ಅವರು ದುಡಿದ ದುಡಿಮೆಯಲ್ಲಿ ತಂದು ಕೊಟ್ರೆ ಮಾತ್ರ ಆ ಸೀರೆ ನಾನು ಉಟ್ಕೋತೀನಿ ಅಕ್ಕ. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಅಕ್ಕ, ಎಷ್ಟು ದಿನ ಇವರನ್ನ ದುಡಿದ ದುಡಿಮೆಯಲ್ಲಿ ಬದುಕ್ತಾ ಇದ್ದಾರೆ, ಅವರ ದುಡಿದ ಹಣದಲ್ಲಿ ಇವರು ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಇವರಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೀಗೆಲ್ಲ ಹೇಳಿದೆ ಅಕ್ಕ. ಇದರಲ್ಲಿ ಏನಾದರೂ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಅಕ್ಕ. ನೋಡಿದೇನೋ ಕೋತಿ ಅಂಥವ್ನಿ, ಅವಳು ಆಡೋ ಮಾತಲ್ಲಿ ಗೊತ್ತಾಗುತ್ತೆ ಅವಳ ಮನಸ್ಸು ಎಂಥದ್ದು ಅಂತ.
ಹೋಗಿ ಹೋಗಿ ಇಂಥ ಹುಡುಗಿ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಯಾಕೋ ಬಂತು? ಅತ್ತಿಗೆ ನಾನು ಬೇಕಂತ ಮಾಡಿಲ್ಲ ಅತ್ತಿಗೆ. ಹೋಗ್ಲಿ ಬಿಡು. ಇನ್ಮೇಲೆ ನೀನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೋ. ನಿನ್ನ ಸ್ವಂತ ದುಡಿಮೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡಿಕೋ. ಅವಳಿಗೆ ನಿನ್ನ ಮೇಲಿರೋ ಕೋಪ ಹೋಗಿ ಖಂಡಿತವಾಗ್ಲೂ ನಿನ್ನ ಮೇಲೆ ಪ್ರೀತಿ ಬಂದೇ ಬರುತ್ತೆ. ಆ ನಂಬಿಕೆ ನನಗಿದೆಯಪ್ಪ. ಆಗಲಿ ಅತ್ತಿಗೆ, ನೀ ಹೇಳಿದ ಮಾತಿಗೆ ಒಪ್ಪುತ್ತೇನೆ. ಆದಷ್ಟು ಬೇಗ ನಾನು ಒಂದು ಒಳ್ಳೆಯ ಕೆಲಸ ಸೇರಿ ನನ್ನ ಸ್ವಂತ ಹಣದಿಂದ ಅವಳಿಗೆ ಸೀರೆ ತರುತ್ತೇನೆ. ಜಾನಕಿ ಜಾನಕಿ, ನೋಡು ಯಾರನ್ನ ಕರೆದುಕೊಂಡು ಬಂದಿದ್ದೀನಿ ಅಂತ. ಚೆನ್ನಾಗಿದ್ದೇನು? ಯಾಕೆ ನಿನಗೆ ಇಷ್ಟೊಂದು ಕೋಪ? ಆ ಕೆಟ್ಟ ರಾಜಕೀಯ ವ್ಯಕ್ತಿಗಳ ಸಹವಾಸ ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ಕೂಡ ನನ್ನ ಮಾತನ್ನು ಕೇಳಿದೆ. ಕೊನೆಗೆ ನೀನು ಹಠವನ್ನು ಸಾಧಿಸಿಬಿಟ್ಟಿಯಲ್ಲಪ್ಪ. ಅತ್ತಿಗೆ, ನಾನು ಆ ಗೌಡರ ಗುಲಾಮ್ಗಿರಿಗೆ ಹೆದರಿ ನಮ್ಮ ಆಸ್ತಿ ಕೊಡುವುದಿಲ್ಲ ಅನ್ನೋದು ತಪ್ಪಾಯ್ತಾ ಅತ್ತಿಗೆ? ಅದು ತಪ್ಪು ಅನ್ನೋದಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ? ಏನು, ನಿಮ್ಮನ್ನ ತಪ್ಪು ಮಾಡಿದಾರ? ಏನಪ್ಪ ಅದು? ಅದೇ ಅತ್ತಿಗೆ ನಮ್ಮ ಮದುವೆ ವಿಷಯ ಇರ್ಬೋದಲ್ವೇ? ಅಲ್ವೇನಣ್ಣ? ಛೇ, ಅದಕ್ಕೆ ನಾನೇಕೆ ತಪ್ಪು ಅಂತ ಹೇಳಿ ಸಂಗಮೇಶ್. ಅದೇನು ಅರ್ಜೆಂಟಾಗಿ ಬಂತು, ಅದಕ್ಕೆ ಮದುವೆ ಮಾಡಿಸಿದೆ ಅಂತ ಅಣ್ಣನೇ ದಾರಿಯಲ್ಲಿ ಎಲ್ಲ ವಿಷಯ ತಿಳಿಸಿದ. ಆದರೆ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು. ಇದ್ದೊಬ್ಬ ತಮ್ಮನ ಮದುವೆಯಲ್ಲಿ ನಾನು ಇರಲಿಲ್ಲ ಅಂತ ದೇವರಂತಿರುವ ಅಣ್ಣ ಅತ್ತಿಗೆರೆ ಮುಂದೆ ನಿಂತು ಮದುವೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನೇನಕ್ಕೆ ತಪ್ಪು ಅಂತ ಹೇಳಲಿ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸಿಬಿಡಣ್ಣ. ಏಕೆಂದರೆ ನೀನಿಲ್ಲದೆ ಮದುವೆ ಆಗಿದ್ದು ನಂದು ತಪ್ಪೆ. ಆದರೆ ಏನು ಮಾಡುವುದು, ಬೇರೆ ದಾರಿನೇ ಇರಲಿಲ್ಲ. ಹೋಗ್ಲಿ ಬಿಡು ಸಂಗಮೇಶ್, ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆಂದೇ ತಿಳಿದು ಬಾಳಿದ್ರಾಯ್ತು. ಹಾಗಾದ್ರಿ ನಿಮ್ಮನ್ನ ತಪ್ಪು ಮಾಡಿದಾರೆ ಅಂತ ಹೇಳಿದ್ಯಲ್ಲಪ್ಪ, ಅದು ಯಾವ ವಿಷಯಕ್ಕೆ? ಅತ್ತಿಗೆ, ನಾನು ಯಾವುದನ್ನು ಉಳಿಸಬೇಕೆಂದು ಜೈಲಿಗೆ ಹೋದೆನೋ, ಈಗ ಅದೇ ಆಸ್ತಿಯನ್ನು ಮಾರಿ ಬಿಡಿಸಿಕೊಂಡು ಬಂದಿದ್ದಾನೆ ನಮ್ಮ ಅಣ್ಣ. ಬೈರಾಣಿ, ಏನಪ್ಪ ಹೇಳ್ತಿರ್ವಿ ನೀನು? ಕೇಳು ಅತ್ತಿಗೆ, ಅಣ್ಣನನ್ನು ನೀನೇ ಕೇಳು. ಹೌದೇನ್ರಿ? ಮೈಲಾರೆ ಹೇಳುವ ಮಾತು ನಿಜಾನಾ? ಹೇಳ್ರಿ, ಯಾಕೆ ಮೌನವಾಗಿ ನಿಂತುಕೊಂಡು ಬಿಟ್ರಿ? ಹೌದು ಜಾನಕಿ, ಅವನು ಹೇಳುತ್ತಿರುವ ಮಾತು ನಿಜ. ಒಂದು ಹೇಳಿ ನಾನು ಈ ರೀತಿ ಮಾಡದಿದ್ದರೆ ನಮ್ಮ ಮೈ ಲಾರಿ ಹಿಂತಿರುಗಿ ಬರ್ತಾ ಇರಲಿಲ್ಲ. ಅದು ನಿನಗೆ ಗೊತ್ತಾ? ಅಣ್ಣ, ಯಾಕಣ್ಣ ನೀನು ಈ ರೀತಿ ಮಾಡಲೆಂದೇ ನನ್ನನ್ನು ಅವರ ಮನೆಯಿಂದ ಅಟ್ಟು ಬಿಟ್ಟಿಯ ಅಣ್ಣ? ಹೇಳಣ್ಣ, ಹೇಳು. ಯಾಕ್ರಿ ಹೀಗೆಲ್ಲ ಮಾಡಿದ್ರಿ? ನಾವು ಬದುಕೋದಕ್ಕಿರೋ ಆಸ್ತಿಯನ್ನು ಬೇರೆಯವ್ರಿಗೆ ಮಾರಿ ಬಂದಿದ್ದೀರಲ್ಲ, ಮುಂದೆ ನಾವು ಬದುಕುವುದಾದ್ರೆ ಹೇಗೆ? ಹೇಳ್ರಿ, ಹೇಳಿ. ಜಾನಕಿ, ತಿಳಿಯದೆ ಏನೇನೋ ಮಾತನಾಡಬೇಡ. ಒಂದು ವೇಳೆ ನಮ್ಮ ಆಸ್ತಿಯನ್ನು ನಾವು ಮಾರದಿದ್ದರೆ ಖಂಡಿತ ನಮ್ಮ ಮೈಲಾರಿ ಹಿಂತಿರುಗಿ ಬರ್ತಾ ಇರಲಿಲ್ಲ. ಅದು ನಿನಗೆ ಗೊತ್ತಾ? ಅದಕ್ಕೆ ನಮ್ಮ ಮೈಲಾರಿ ನಮ್ಮ ಕಣ್ಣು ಮುಂದಿದ್ರೆ ಇದರಷ್ಟು 10 ಆಸ್ತಿಯನ್ನು ಗಳಿಸಬಹುದು ಅಂದು ನಾನು ಈ ರೀತಿ ಮಾಡಿದ್ದೇನೆ. ಇದು ತಪ್ಪು ಅನಿಸೋದಾದರೆ ದಯವಿಟ್ಟು ನಾನು ಎಲ್ಲರೂ ಕ್ಷಮಿಸಿಬಿಡಿ. ಅಣ್ಣ, ನಿಲ್ಲಣ್ಣ, ನನ್ನ ಮಾತು ಕೇಳು. ಹೋಗ್ಲಿ ಬಿಡು ಮೈಲಾರಿ, ನೀನು ಮತ್ತೆ ಹಿಂತಿರುಗಿ ಬಂದಿಯಲ್ಲ, ಅದೇ ನಮಗೆ ದೊಡ್ಡ ಆಸ್ತಿ ಇದ್ದ ಹಾಗೆ. ಅದೇ ಹಣದಿಂದ ಮತ್ತೆ ಬೇರೆ ಎಲ್ಲಾದರೂ ಹೊಲವನ್ನು ಖರೀದಿ ಮಾಡಿದ್ರಿ ಆಯಿತು. ಒಂದು ನಿಮಿಷ ಇಲ್ಲೇ ಇರಪ್ಪ, ಒಳಗಡೆ ಸಂಗಮೇಶನ ಹೆಂಡತಿದ್ದಾಳೆ, ಅವಳಿಗೆ ಆರ್ತಿ ತೆಗೆದುಕೊಂಡು ಬಾ ಅಂತ ಹೇಳ್ತೀನಿ. ಸ್ವಲ್ಪ ಕೆಲಸ ಇದೆ, ಬೇಗ ಬಾತಿಗೆ. ಸರಿ ಆಯ್ತಪ್ಪ. ಆದಷ್ಟು ಬೇಗ ಗೀತಾ ಎಲ್ಲಿದ್ದಾಳೆಂದು ಅವಳನ್ನು ಹುಡುಕಲೇಬೇಕು. ಅವಳನ್ನು ನೋಡಿದೆ ಅದೆಷ್ಟು ದಿನವಾಯಿತೋ ಏನೋ. ಪಾಪ, ಅವಳು ನನ್ನ ಬಗ್ಗೆ ಅದೇನು ತಪ್ಪು ತಿಳಿದುಕೊಂಡಿದ್ದಾಳೋ ಏನೋ. ಆಗಿರುವ ಘಟನೆ ಅವಳ ಎದುರಿಗೆ ಹೇಳಿ ಒಂದು ಸಾರಿ ಅಪ್ಪಿಕೊಂಡು ಜೋರಾಗಿ ಹತ್ತ ಬಿಡ್ಬೇಕನ್ನಿಸ್ತದೆ ಈ ನನ್ನ ಮಣಕೆ. ಹಾ, ಒಂದು ಸ್ವಲ್ಪ
ಸ್ವಲ್ಪ ತಿರುಗಿ ಆರತಿ ಮಾಡ್ತೀನಿ. ಗೀತಾ, ನೀನು ಇಲ್ಲಿ ಮೈಲಾರಿ, ನೀನು ಇಲ್ಲಿ? ಹೌದು ಗೀತಾ, ನಾನೇ ಸಂಗಮೇಶನನ್ನ ಮೈಲಾರಿ. ಗೀತಾ, ಏನಿದೆಲ್ಲ? ಅಯ್ಯೋ ವಿಧಿ, ತಪ್ಪು ಮಾಡ್ಬಿಟ್ಟೆ ಮೈಲಾರಿ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಬಾಳಿನಲ್ಲಿ ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ದು ಅದೆಲ್ಲ ನಡೆದು ಹೋಯ್ತು ಮೈಲಾರಿ. ಹುಚ್ಚುಚ್ಚಾಗಿ ಮಾತನಾಡಬೇಡ ಗೀತಾ. ನಾನು ನಿನ್ನನ್ನು ಅದೆಷ್ಟು ನಂಬಿದ್ದೇನೆ. ನಾನು ಸತ್ತು ಹೋಗ್ಬಿಡ್ತೇನೆ ಗೀತಾ, ಸತ್ತು ಹೋಗ್ಬಿಡ್ತೇನೆ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಅದೇನಾಯ್ತಂದ್ರೆ, ತೂ ಮುಚ್ಚು ಬಾಯಿ ಹೊಲಸು ನಾಯಿ. ಆಟ ಆಡಿಬಿಟ್ಟಿ ಕಣೆ, ನನ್ನ ಜೀವನದಲ್ಲಿ ದೊಡ್ಡ ಆಟ ಆಡಿಬಿಟ್ಟೆ. ನೀ ನನ್ನ ಉಸಿರು ಅಂದ್ಕೊಂಡಲ್ಲಿ ಯಾಕೆ ಹೀಗೆ ಮಾಡಿದೆ? ಹೇಳು ಗೀತಾ, ಹೇಳು. ಆಯ್ತೇನಮ್ಮ? ಆಯ್ತಕ್ಕ. ಮೈಲಾರಿ, ಇವಳು ಸಂಗಮೇಶನ ಹೆಂಡತಿ, ತುಂಬಾ ಒಳ್ಳೆ ಹುಡುಗಿ. ಹಾ, ನಮಸ್ಕಾರ. ನಮಸ್ಕಾರ. ಗೀತಾ, ಇವನು ಮೈಲಾರಿ ಅಂತ ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನಗೆ ಭಾವ. ಸರಿ, ತುಂಬಾ ಹೊತ್ತಾಯ್ತು, ಬನ್ನಿ ಊಟ ಮಾಡೋಣ. ಆಯ್ತು. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಏತೀನಿ ಕಣ್ಮುಂದ ಒಳ್ಳೆ ಬರಬ್ಯಾಡ್ರಿ. ಬಾಳ ಹುಡುಗರಿಗೆ ಕೈ ಮುಗಿದ ಏತೀನಿ ಒಳ್ಳೆ ಕಣ್ಮುಂದ ಬರಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡುತ್ತೀನಿ ಅಳಗಾಲ ಹಿಡಿಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡು ಅಳಗಾಲ ಹಿಡಿಬ್ಯಾಡ್ರಿ. ತೋಣ ಅವನ ಹಾಡ ಈ ಹಾಳಾದ ಹೆಣ್ಣಿನ ಗೊಂಗ ತಲೆಯಾಗ ಹೊಕ್ಕೊಂಡ ಕುಂದ್ರಾಕಾಗೋಲ್ದ, ನಿಂದ್ರಾಕಾಗೋಲ್ದ. ನಾಯಿಗೆ ತೊಣಿ ಸತ್ತಿದಂಗ ಪರ್ 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 ಕೆರ್ಕೊಂಡ್ ಆಗ್ಬಿಟ್ಟತು ಮಾರಯ್ಯ. ಅಲ್ಲ, ಒಂದು ಈದಾರ ಇದ್ರ ಏನಾರ ಆಗಿತ್ತಪ್ಪ. ಅದ ಬರ್ತಾವು ತಲೆಯಾಗ ಹುಳ ಬಿಡ್ತಾವು, ಹೋಗ್ಬಿಡ್ತಾವು. ಬರ್ತಾವು ತಲೆಯಾಗ ಹುಳ ಬಿಡ್ತಾವು, ಹೋಗ್ಬಿಡ್ತಾವ. ಹಿಂಗಾದ್ರ ನಮ್ಮ ರೈತರ ದಂಧೆಗಾರ ಹೆಂಗ್ ಮಾಡ್ಬೇಕಂತೀನಿ. ಅಲ್ಲ, ಹೊರಗೆ ಬಂದಾರ ಇಲ್ಲೇ ನಿಂತತಿ. ಹೊರಗೆ ಬಾ, 6 ತಿಂಗಳ ಮಾರಿ ನೋಡಿ ಒತ್ತ ಆಗೈತಿ ಹುಡುಗಿ. ಹೊರಗೆ ಬಾ. ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದಿನೋ, ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದಿನೋ, ಮರಿದಂಗ ನನ್ನ ಕೈಯಾಗ ನಿನ್ನ ಎದುರ ಬರಸೇನೋ, ಮರಿದಂಗ ನನ್ನ ಕೈಯಾಗ ನಿನ್ನ ಎದುರ ಬರಸೇನೋ. ಹಬ್ಬದ ಹೋಳಿಗೆ ಊಟ ನಾನು ಮಾಡಿಲ್ಲೋ, ನನ್ನ ಪ್ರೀತಿ ಅಂತ ಹೇಳಿ ನಾನು ತಳದಿಲ್ಲೋ. ನಾನು ತೊಡಮಂಗಡಿ ಕ್ರಾಸಿಗೆ ಬಡದಾದಿ ಹುಡುಗಿ ಬಾರಿ ಕಂಟೆ, ಗಂಡನ ಗಾಡಿ ಮ್ಯಾಗ ಹತ್ತಿ ವಾದಿ ಬುಳ್ಳೆಟಲ ಗಾಡಿ. ತೊಡಮಂಗಡಿ ಗಾಡಿ ಬಡದ ವಾದಿ ಕಾರಿಯ ಕಂಟೆ, ಗಂಡನ ಗಾಡಿ ಮ್ಯಾಲ ಹತ್ತಿ ವಾದಿ ಬುಳ್ಳೆಟ ಗಾಡಿ ಮ್ಯಾಲ. ಏನ್ ಯಾತತಿ ಅಟ್ ನಮ್ಗೆ? ನಿನ್ನ ಕಾಟಿಗೆ ನಾಕಗೇರ, ನಿನ್ನ ಕಾಟಿಗೆ ನಾಕಗೇರ, ಆದರೆ ಹೆಂಗೋ ಪಂಚರ. ನೀ ಎದೆಯೋ ಬಾಳವಾಂಡ, ನಾನೆಂದು ಜಗ್ದ ಮಂಡ. ನೀ ಎದೆಯೋ ಬಾಳವಾಂಡ,
ಗೋವಿಂದ 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 ಅಂತೀನಿ. ಅಲ್ಲ ನಿನ್ನ ನಂಬಿ ನಮ್ಮಪ್ಪ ಹೊಲ ಹಿಡ್ದಾನ, ನೀನ್ ನೋಡಿದ್ರೆ ಹೊಲ ಬಿಟ್ಟು ಅದೇನೋ ಒಂಥರ ಕತ್ ನಾಯಿ ತಿರ್ಗಾಡ್ದಂಗ ಒಂದ ಸವನ್ನ ತಿರ್ಗಾಡಾಕ್ತಿಲ್ಲ ನಾ ಇಲ್ಲಿ ನೇಲ್ಗಂತಂಗ. ಅಲ್ಲೋ ತೂಣಿ ಅವ್ರಡ ಹೊಲ್ಲಾಗ ದೊಡ್ಡಿ ಹುಡುಗ ಕರ್ಕೊಂಬಂದ, ಪಂಚಿ ಹುಡುಗ ಕರ್ಕೊಂಬಂದ ಪ್ಯಾಂಟ ಸೇಟ ಹಾಕಿಸಿ ಲೌದ್ ಅದೇನೋ ಅಂತಾರ ಲೌದ್ ಮಾಡ್ತೀನಿ ಅಂತ ಹೇಳಿ ಮಾಡೋದೆಲ್ಲ ಮಾಡಿ ತಲೆಯಾಗ ಹುಳ ಬಿಟ್ಟ ಉತ್ತನಾಗಿ ಎತ್ತಿ ಅಡ್ಡಾಡಂಗ್ ಮಾಡಿಬಿಡ್ತಿರೋ ಅವ್ರ. ಅಲ್ಲ ಚೆನ್ನ ನಿನ್ನ ಸ್ವಂತ ಎಷ್ಟು ಎಕರೆ ಅದ್ಯಾರ ಹೇಳಿ ನೋಡುನು. ನಂದು ಸ್ವಂತ ತಿರುದು 3 ಎಕರೆ ಹೊಲ. ಆ ಹೊಲ್ಲಾಗ ಒಂದ ಹಾಳು ಬಾವಿ ಐತಿ, ಅದ್ರಾಗ ಒಂದ್ ಅಡಿ ನೀರಿಲ್ಲ ಅಂತ ಹೇಳಿ JCB ಮುಚ್ಚಿನೇ. ನಿನ್ನ ಬಾಯಾಗ ಮಣ್ಣು ಹಾಕಲಿ, ಅಲ್ಲ ಇದ್ದು ಒಂದು ಬೋರ್ನಾಗ ಅಂತ ಮುಚ್ಚಿ, ಅಲ್ಲ ಈ ನಮೂನಿ ಹುಲ್ಲು ಬೆಳೆಸ್ಕೊಂಡ ಒಂದು ಬಾವಿ ಸಹಿತ ಮುಚ್ಚಿ, ಅಲ್ಲಿ ಈ ನಮೂನಿ ಯಾಕೆ ಮಾಡಾಕತ್ತೀಯೋ ಚಂದಂಗೆ ಬೆಳಿತಾಕ ನಿನಗೆ ಆಕತಿ ಅನ್ನೋ ದಾಡಿ. ಚಂದ್ರಿ ಇದ್ದು 3 ಎಕರೆ ಹೊಲ್ಲಾಗ ಅದ ಕರಿಕೆ ಹತ್ತಿದ ಹೊಲ್ಲಾಗ ಹತ್ತಿ ನಿಂತ ಹರಿಗೆ ಅದ ಹಾಳು ಬಾಯಾಗ ಒಂದು ಬೋರ್ವೆಲ್ ಹೊಡಿಸಿ ಬೋರ್ನಿಂದ ನೀರು ಹಾಸಿ ನಾ ಬೀಜ ಬಿತ್ತೆ ಬೆಳಿ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಗೊತ್ತೈತಿ ಚಲಗಾರ ಚಲ ಅನ್ನೋದು. ಅವ್ವ ನನ್ನ ಸೂರ ಎಷ್ಟು ಹೇಳಾಕತ್ತೀವಿ ನಿನ್ನ ಪಾವರ ಅಂತೀನಿ. ಅಲ್ಲ ಈ ನಮೂನಿ ಬೋರ್ನ್ಯಾಗ ನೀರು ಇಟ್ಕೊಂಡು ಆಗೈತಿ ಏತೈತಿ ಹೇಳಾಕತ್ತೀವಲ್ಲ ನನ್ನ ಸೂರ. ಅಲ್ಲ ನಿನ್ನ ಬೋರ್ನ್ಯಾಗ ಜಂಗ್ ಹತ್ತಿ ಹೊಂಟೈತಿ, ಎಲ್ಲಿ ನೀರು ಬೆಳಬೇಕು, ಬೆಳೆ ಎಲ್ಲಿ ಬರ್ಬೇಕು, ಪೀಕ್ ಎಲ್ಲಿ ಬೆಳಬೇಕು. ಚಂದ್ರಿ ಒಟ್ಟು ನಾ ನಿನಗೆ ಬೆಳೆ ತೋರಿಸ್ಬೇಕಲ್ಲ ಅದ ಹೇಳ ಮೊದಲು. ಅಯ್ಯೋ ನನ್ನ ರಾಜ, ನಿನ್ನೆ ಬಿಟ್ರು ನನಗೆ ಯಾರದಾರು, ನೀನೇ ಅಲ್ಲ ನನ್ನ ರಾಜ, ನನ್ನ ರವಿ ಕೊಟ್ಟಿ ತೇಜ. ಬಾರೇ ನನ್ನ ಚಿನ್ನ, ಆಡು ಬಾರೇ ನನ್ನ ಪ್ರೇಮ ಗೀತೆ. ನಾಟಕ ಮಾಡುವ
ಚೆನ್ನಿಯ ಅಲ್ಲಲ್ಲಿ ಮಗ ಚೆನ್ನಿಯ ಮನ್ಯಾಗ ಸುಳ್ಳು ಹೇಳಿ ಕೊಂಟಿ ಎತ್ತಿನ ಹುಡ್ಕೊಂಡ ವಾಕಿನ ಅಂತೇಳಿ ಇಲ್ಲಿ ಬಂದು ಕುಂಟ ಪಿಲಿ ಆಡಕತ್ರಿ ನಾ ಮಾನ ಮರ್ಯಾದೆ ಐತಿಲೋ ಯವ ಏ ಮಾವ ಮಾವ ಸಣ್ಣ ಹುಡುಗಿ ಅದಾಳ ಅಂತೇಳಿ ಆ ಮಗಗೆ ಏನ್ ತಿಳಿತತಿಲ್ಲ ನೋಡ ಜಾಲಿ ಬಡ್ಡಿ ಹಂಗಾಗ್ಯಾನ ಗಪ್ಪ ನಿಂತ ನೋಡ ಹೌದಲೇ ಬಡ್ಗ್ಯ ಅಲ್ಲಲೇ ಬಡ್ಗ್ಯ ನಮ್ಮ ಕಡೆಗೆ ಹಾಕಲಿ ಮಗನ ನಿನ್ನ ಚಿತ್ತ ಅಡಿಗೆ ಮಾಡಿದ ಅಡಿಗೆ ಉಪ್ಪು ಹಾಕ್ತೇನ್ಲಿ ಬಡ್ಗ್ಯ ಹೌದಲೇ ಮತ್ತ ಅಲ್ಲಿ ನನಗೆ ಬುದ್ಧಿ ಮಾತು ಹೇಳಿ ಇಲ್ಲಿ ಬಂದು ಇಲ್ಲಿ ಗದ್ಲ ಎಬ್ಬಿಸ್ಬಿಟ್ಟಿಲ್ಲ ಅದಕ್ಕೆ ಬುದ್ಧಿ ಎಲ್ಲಿಟ್ಟಿ ಅಂತ ಹೇಳ್ತೀನಿ ಮಗನ ನನಗ ಹಾ ತಡ್ಕೋ ಹಾ ತಡ್ಕೊ ಮಗನ ನೀ ಈ ರೂಟ್ನ್ಯಾಗ ಬರತ್ತೀನ ಇದ ಗದ್ದಲ್ದಾಗ ನೀನು ಹೊಲ ಸಿಗಿಸಿ ಸೀರೆ ಹುಡ್ಸ್ಲಿಕ್ಕಿಲ್ಲ ಅಂದ್ರ ನನ್ನ ಹೆಸರು ಚಲಗಾರ್ ಚಂಡಾಲ ಮಗನ ಸಾಕು ಬಾಯಿ ಮುಚ್ಚಲಿ ಸಾಕು ಬಾಯಿ ಮುಚ್ಚಲಿ ಮಾಡೋದೆಲ್ಲ ಮಾಡಿ ಬಡ್ಗ್ಯಾನ ಮೇಲೆ ಹಾಕ್ತೀಯ ಅವ್ರೊಟ್ಟು ಎದ್ದಿಗಿದ್ದು ಹೋದ್ಗಿದಾರ ಮತ್ತು ಹುಷಾರ ವಾದ್ರ ಮತ್ತೆ ನೀನು ಈಗ ನೋಡ್ತೇನೆ ಇಲ್ಲಿ ಸುಮ್ಮನಿರ ನಿನ್ನ ನಾವು ನೋಡ್ರ ಹುಟ್ಟಿದ ಅದಕ್ಕೆ ಹಿಂಗೆ ಅಡ್ಡು ಹುಟ್ಟಿ ನೀನು ನೀನು ಆಟ ಹುಟ್ಟು ಯಪ್ಪ ನೀನು ಆಟ ಹುಟ್ಟೆ ಯಪ್ಪ ನಿನ್ನ ಹೊಟ್ಟೆಗೆ ಹುಟ್ಟಿನ್ಯಾ ನಿನ್ನ ನಾ ಹೊಟ್ಟೆಗೆ ಯಾಕೆ ಹುಟ್ಲಿ ನಿನ್ನ ಹೊಟ್ಟೆಗೆ ಹುಟ್ಟಿದ್ದು ಜೇನ್ ನಾನು ನಮ್ಮವನ ಹೊಟ್ಟೆಗೆ ಹುಟ್ಟಿನಿ ಅಲ್ಲೂ ಪರ್ಜಂತಪ್ಪ ಹಂಗಾರ ಮಧ್ಯಾಹ್ನದಾಗ ನಿಮ್ಮ ಗಡ್ಗಿ ಹೊಡೆದಾರ ಯಾರಂತ ಕೇಳ ಮಗನ ಬಡ್ಗಿನ ಹಂಗಾದ್ರೆ ಇವನ ಬಡ್ಗಿ ಬಚ್ಚ ಗಡ್ಗಿ ಹೊಡೆದವ ಎಟ್ಟರ ಅಂದಿ ಜ್ವರ ಬಂದಿರ್ಬೇಕು ಮಂಗ್ಯಾನ ಮಗಗ ಇಲ್ಲೋ ನಾ ಏನು ಬೇಕಂತ ಹೊಡೆದಿಲ್ಲೋ ಮಾವ ನಿನ್ನ ಮಗಳನ್ನ ಕೇಳ್ಬೇಕಾರ ಹೇಳ್ತಾಳ ಏನವಾ ಮಗಳ ಮಾನ್ಯ ಕೇಳಿದ್ರ ಯಪ್ಪ ಬೆಕ್ಕ ಗಡಿಗೆ ಹೊಡೆದೈತೆ ಅಂತಂದೆ ಜಿರ್ಗಂಡ್ಯಾಗ ಆದ ಈಗ ಯಾರು ಹೊಡೆದಾರ ಅದನ್ನ ಗಡಿಗೆ ಕರೆ ಹೇಳ್ತೇವ ಸರಳ ಹೇಳ್ತು ಯವ್ವ ಮಗಳ ಯಪ್ಪ ತಪ್ಪು ತಿಳ್ಕೊಬೇಡ ನೋಡಪ್ಪ ನಮ್ಮ ಗಡಿಗ್ಯಾಗ ಒಂದು ನಮೂನಿ ಒಳಗಿಂದ ಹಾವು ಬಂದಿತ್ತ ಬಂದು ಗಡಿಗ್ಯಾಗ ಕೂತಿತ್ತು ಅದ ಟೈಮ್ದಾಗ ಚೆನ್ನ ಹಾದು ಹೊಂಟಿದ್ದ ನಮ್ಮ ಗಡಿಗ್ಯಾಗ ಹಾವು ಕೂತೈತಿಪ್ಪ ಹೊಡಿ ಬಾ ಅಂತೇಳಿ ಕರೆದೆ ಉದೋ ಕರಿಯಾಕ ಹೊಡೆದಿರ್ಬೇಕಲ್ಲ ಈ ಗಡಿಗೆ ಹೊಡ್ಯಾಕ ಬಂದಿರ್ಬೇಕಲ್ಲ ಈ ಮಗ ಬಡಗಿ ಬಸ್ಯ ಮಾವ ಅದು ನಿಮ್ಮ ಗಡಿಗ್ಯಾಗ ಒಂದು ಬುಸ್ ಅಂದ ದೊಡ್ಡದೊಂದು ಹಾವಿತ್ತ ಲುಂಗಿ ಮ್ಯಾಲ ಕಟ್ಟಿ ಬಡ್ಯಾಕ್ ಹೋಗಿ ಗಡಿಗೆ ಮ್ಯಾಲ ಬಿತ್ತದ್ರಪ್ಪ ಅಂತೇಳಿ ಅದಕ್ಕ ಗಡಿಗೆ ಹೊಡೆದು ಹೋಗ್ತದ ಅಲ್ಲಿ ಬೋಸ್ ಅಂತ ಎಡಿ ತೆಗೆದಿರ್ಬೇಕಲ್ಲ ಅದ ಹೂನು ಮಾವ ಬುಸ್ ಅಂತ ಎಡಿ ತೆಗದ ಮಿಣಿಕಿ ನನ್ನ ನೋಡಾತಿತ್ತದ ಅದ್ರ ಮ್ಯಾಲ ಸಣ್ಣ ಸಣ್ಣ ಕೂಳು ಬಂದಿರ್ಬೇಕಲ್ಲ ಸಣ್ಣ ಈಟೀಟ ಕೂಲ್ ಬಂದಿದ್ದು ಅದ ಹೌದಲೇ ಮಗನ ದೇವ್ರ ಹಾವ ಅದ ನಮ್ಮ ಮನ್ಯಾಗ ಮಾಡ್ತಿತ್ತು ಮೆಟ್ಟದ ಹಾವ ಒಕ್ಕೋತಾವ ಇಲ್ಲಿನೂ ಒಕ್ಕೋತಾವ ಎಲ್ಲ ಒಕ್ಕೋತಾವ ಯವ್ವ ಮಗಳ ಅಲ್ಲೇ ಯಾಕೆ ಹೋಗ್ಕೊಂತಿ ಮತ್ತು ಅನ್ಕೊಡ್ದ ಕಾಲು ಸೋಲ್ತಾಯಪ್ಪ ಅದಕ್ಕೆ ಅಲ್ಲಿ ಕೂತೀನಿ ಡ್ಯಾನ್ಸ್ ಮಾಡಿ ಕಾಲು ಸೋತಿರ್ಬೇಕು ನೀನು ಯಪ್ಪ ಹೋಗಿ ಬಿಡಪ್ಪ ನಿಮ್ಮ ಮನ್ಯಾಗಿದ್ದಾಗ ಹಾವು ಬಂದ್ರ ನಾ ಏನು ಮಾಡಲಿ ಇವ್ರ ಜೋಡಿ ಯವ್ವ ಅಂದ್ರೆ ಇವ್ರ ಜೋಡಿ ಆಟ ಆಡಿದ್ರೆ ಹಾವು ಓಡಿ ಹೋಗ್ತೈತೆ ನಡಿವಾ ಯವ್ವ ಹೋಗೋ ನಡಿ ಮನೆಗೆ ನಡಿ ಹೋಗೋ ನೀನು ಪರ್ಜಪ್ಪ ನಿಮ್ಮ ಮನೆಗೆ ಹೋಗಿ ಇಕ್ಕರ್ ಕರ್ಕೊಂಡು ಹೋಗ್ತೀವಿ ಹಾಗೆ ಎಬಸ ಎಬಸ ನಾಚಿಕೆ ಆಗುತ್ತೆ
ಆಯ್ತು, ಹಾಗಾದ್ರೆ ಹೋಗಿ ಬರ್ಲಾ? ಏನಕ್ಕೆ ಬೆಳಕಾರಿ ಹಾಕೊಳ್ತಿ ಮಾಸ್ತರ್ ಇನ್ನೊಂದು ಚಾಲ ಮಾಡ ಬಾಳ್ ಬರೋದಿಲ್ಲ ಮೂರ್ಗೆ 20 ವರ್ಷಕ್ಕೊಮ್ಮೆ ಆಗೈತಿದ ಹೊಡಿ ಇನ್ನೊಂದ ಹೊಡಿ ಗಿಚ್ ಗಿರ್ಗಿ ಅಬಸ್ ನಮ್ಮ ಸಣ್ಣ ಮಗುವಾಗ ನೀ ಚಂದ್ರನ ಬೆಳಕು ನಮ್ಮ ಮನೆ ಮುಂದೆ ಹಾಡುವ ಬನಿಮಲ ಕೋಣ ಹಿಡಿಯಾಕೆ ಚಂದ್ರನ ಬೆಳಕು ನಿಮ್ಮ ಮನೆ ಮುಂದೆ ಹಾಡುವ ಬನಿಮಲ ಕೋಣ ಹಿಡಿಯಾಕೆ ನಾವು ನಗಲಿಗ ಹುಡುಕಾಗ ಸಾಯಾಕೆ ನಾವು ನಗಲಿಗ ಹುಡುಕಾಗ ಸಾಯಾಕೆ ಸುಖದ ಬದುಕು ನಮ್ಮ ಸಣ್ಣ ನಗುನಾಗ ನೀ ಚಂದ್ರನ ಬೆಳಕಿ 3 ಮಂದಿ ಹೋಗುಣ. ಕೂಡ್ಲೋಣ ಎಲ್ಲಿ ಬಿಟ್ಟು ಬಂದ್ರು ಕಾಳಿಂಗ ಕಾಳಿಂಗ ಯಾಕೆ ಈ ಸಾರಿ ಬಾಳಿ ತೋಟ ಸರಿಯಾಗಿ ನೋಡಿಕೊಳ್ಳಲಿಲ್ಲವೆಂದು ಕಾಣುತ್ತಿದೆಯಲ್ಲ? ಯಾಕೆ ಸ್ವಲ್ಪ ಜವಾಬ್ದಾರಿಯಿಂದ ನೋಡಿಕೊಳ್ಳಲಿಕ್ಕೆ ಆಗೋದಿಲ್ಲವೇ ನಿನಗೆ? ಗೌಡ್ರಿ ಇದ್ದ ಆಳುಗಳಿಗೆ ನನಗೆ ಹೇಳಿ ಸಾಕಾಗಿ ಹೋಗಿ ಇನ್ನು ಮುಂದಾಗೆ ಕೂತಿಗೆ ನಾನೇ ನಿಂತು ಸರಿ ಮಾಡುತ್ತೇನೆ. ಕಾಳಿಂಗ ಅದು ಏನು ಮಾಡುತ್ತೆಯೋ ಮಾಡು, 1 ವಾರದಲ್ಲಿ ಬಾಳೆ ತೋಟ ಬದಲಾಗಬೇಕು, ತಿಳಿಯುತ್ತೆ? ಹಾಗೆ ತೆಂಗಿನ ತೋಟಕ್ಕೆ ಲಾರಿಗಳು ಬರುತ್ತವೆ, ನೀನೇ ನಿಂತುಕೊಂಡು ಲೋಡು ಮಾಡಿ ಹರಿಹರಕ್ಕೆ ಕಳಿಸಿಕೊಡಬೇಕು, ತಿಳಿಯುತ್ತೆ? ಆಯ್ತು ಗೌಡ್ರಿ, ನೀವು ಹೇಳಿದಾಗೆ ಮಾಡುತ್ತೇನೆ. ಈ ಊರಿಗೆ ನಮ್ಮೂರು ಈ ಸಾರಿ ನಮ್ಮೂರಿಗೆ ಗ್ರಾಮ ಪಂಚಾಯತಿಯಿಂದ 300 ಆಶ್ರಯ ಮನೆಗಳು ಬಂದಿರ್ತಾವಂತಲ್ಲ, ಅದಕ್ಕೆ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರೀ 200 ಮನೆಗಳು ಹಾಕಿದ್ದಾರಂತಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಕಾಳಿಂಗ, ರಾಜಕೀಯ ಎಂದರೆ
ನಿನಗ ಇನ್ನು ಅದೇನೆಂತು ತಿಳಿದಿರುವಲ್ಲ. ಅದರಲ್ಲಿ ಪರನಿತರಿಗೆ ಮಾತ್ರ ಜಯ ಇರುತ್ತದೆ. ಈ ರೀತಿ ಮಾಡಲಿಕ್ಕೆ ಹೇಳಿದವನೇ ಈ MLA ರಂಗೇಗೌಡ. ಗೌಡ್ರೆ, ರಾಜಕೀಯ ಗರಡಿಯಲ್ಲಿ ಬಳಗಿ ಎದುರಾಳಿಗಳನ್ನು ಎದುರಿಸಿ ಬಂದ ರಾಜ ಹುಲಿ ಅಂದ್ರೆ ನೀವೇ ಗೌಡ್ರೆ, ನೀವೇ. ಕಾಳಿಂಗ, ಅದಕ್ಕೋಸ್ಕರನೇ ಇದೇ ಊರಿನಲ್ಲಿ MLA ರಂಗೇಗೌಡನನ್ನು ಮಾತು ಅಂದರೆ ಅದು ವೇದವಾಕ್ಯ. ಈ ಮಂಗ ಜಾತಿ ಮಾನವನಿಗೆ ಅದು ಹೇಗೆ ತಿಳಿಯಬೇಕು? ಒಂದು ವೇಳೆ ತಿಳಿದು ಬಂದರೆ ತಿಳಿದುಕೊಳ್ಳುತ್ತಾನೆ ಅನ್ನೋದು ಅವರಿಗೇನು ಗೊತ್ತು? ಗೌಡ್ರೆ, ಅದು ಈ ಕಾಳಿಂಗ ಸರ್ಪ ನಿಮ್ಮ ಜೊತೆ ಬರೋವರೆಗೂ ಅದೆಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಇದ್ದದಾದ್ರೆ ಅವರ ಬದುಕುವುದು ಬಹಳ ಕಷ್ಟ ಇದೆ. ಶಬಾಷ್ ಕಾಳಿಂಗ, ಶಬಾಷ್. ನಿನ್ನಂತ ಧೀರ ಹತ್ತಿರ ನನ್ನ ಹತ್ತಿರ ಇರುವಾಗ ಯಾರ ರಾಜಕೀಯವು ನನ್ನ ಹತ್ತಿರ ಸುಳಿಯಲಾರದು. ಹೇಳಿ ಗೌಡ್ರಿ, ಹೇಳಿ ಗೌಡ್ರಿ, ನಾನೇನು ಮಾಡಬೇಕೆಂದು? ಲೇ ಅವಿವೇಕಿ, ಈ ರಂಗೇಗೌಡಿಗೆ ಹೇಗೆ ಬೇಟೆ ಆಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ನೀನು ಮನೆಗೆ ನಡೆ. ಆಯ್ತು ಗೌಡ್ರಿ, ಯಾವುದಕ್ಕೂ ನೀವು ಹುಷಾರಾಗಿರಿ. ನಾನೇನು ಬರುತ್ತೇನೆ. ಬಹುದಿನದಿಂದ ಕಾಡುತ್ತಿರುವ ನನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲೇಬೇಕು. ಹಸಿದುಕೊಂಡು ಹುಲಿಯ ರಾಯನಿಗೆ ಜಿಂಕೆಯಾದರೇನು, ಹಸುವಾದರೇನು? ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಯಾರು? ಓಹೋ, ರಾಜೀವಪ್ಪನ ಹೆಂಡತಿ ಜಾನಕಿ. ನೀವಾ ಗೌಡ್ರಿ? ನೀವು ಅಂತ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಹೋಗ್ಬೇಕು, ದಾರಿ ಬಿಡಿ. ಜಾನಕಿ, ಜಾನಕಿ, ಹೋಗುವ ಸಮಯ ಇನ್ನು ತುಂಬಾ ಇದೆ. ಹೋಗುವ ಮುನ್ನ ಸಿಕ್ಕ ಸಮಯ ಹಾಳು ಮಾಡಿಕೊಂಡು ಹೋದರೆ ಆ ಸ್ವರ್ಗದ ಬಾಗಿಲು ಹಾಕಿದಂತೆಯೇ ಸರಿ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ವೆರಿ ಸಿಂಪಲ್. ನನಗೆ ಇಂದು ನೀನು ನನ್ನವಳಾಗಿ ಆ ಸ್ವರ್ಗಕ್ಕೆ ಮೂರೇ ಮೂರುಗೇನು ಏನಂತೀಯ? ಗೌಡ್ರೆ, ಬಾಯಿ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತನಾಡಿ. ನೀವು ತಿಳಿದುಕೊಂಡಂತ ಹೆಣ್ಣು ನಾನಲ್ಲ. ದಾರಿ ಬಿಡಿ, ನಾನು ಹೋಗ್ಬೇಕು. ಯಾರು ಜಾನಕಿ? ಮೊಟ್ಟ ಮೊದಲ ಬಾರಿಗೆ ಹೆಣ್ಣುಗಳು ಹೇಳುವ ಮಾತೇ ಇದು. ನೀನು ಗಂಡು ಮುಟ್ಟದ ಮದರ್ ತೆರೆಸನು ಅಲ್ಲ, ನಾನೇನು ಹೆಣ್ಣು ಮುಟ್ಟದ ಸ್ವಾಮಿ ವಿವೇಕಾನಂದನು ಅಲ್ಲ.
ನೀನು ಗಂಡು ಮುಟ್ಟಿದ ಮದರ್ ತೆರೆಸನು ಅಂದರೆ ನೆನಪಿನಲ್ಲಿ ಇಟ್ಟುಕೋ. ಹಾಗಂತ ಕಂಡರ ಜೊತೆಗೆ ನನ್ನ ಮಲಗು ಅಂತೀಯ? ಜಾನಕಿ, ನಿನ್ನ ಗಂಡನಿಂದ ಕೆಟ್ಟ ಶೀಲವನ್ನು ಇಟ್ಟುಕೊಂಡು ಅದು ಏನು ಸಾಧಿಸಲು ಹೊರಟಿರುವಿ. ಮತ್ತೆ ನೀನು ಒಂದೇ ಒಂದು ಸಾರಿ ನನ್ನವಳಾಗಿ ಹೊರಟು ಹೋಗು ಇಲ್ಲಿಂದ. ಮುಚ್ಚೋ ಬಾಯ್ನ. ಬಾಯಿಲಿ ಬರುವುದು ಸ್ವಾಮಿ ವಿವೇಕಾನಂದನ ಹೆಸರು, ಮನಸ್ಸಲ್ಲಿ ಇರುವುದು ನಿತ್ಯಾನಂದನ ಉಸಿರು. ನಿಮ್ಮಂತ ನಾಯಿಗಳಿರೋದ್ರಿಂದಲೇ ಈ ದೇಶದ ಸ್ಥಿತಿ ಹೀಗಾಗಿದೆ. ಓಹೋ, ಅಭಿಮಾನ, ದೇಶಾಭಿಮಾನ. ಇರಬೇಕಿದ್ದೆ, ಆದರೆ ನೀನೇನು ವೀರ ರಾಣಿ ಕಿತ್ತೂರು ಚೆನ್ನಮ್ಮನೂ ಅಲ್ಲ, ಒನಕೆ ಓಬವ್ವನೂ ಅಲ್ಲ. ಅಂಥ ಕ್ರಾಂತಿಕಾರಿ ಮಹಿಳೆ ನಾನು ಆಗದಿದ್ರು ಕೂಡ ಅವರ ಹೆಸರನ್ನು ಇಟ್ಟುಕೊಂಡಿರುವ ನಾನು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುತ್ತಿದ್ದೇನೆ. ಅಂದಿನ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ, ಇನ್ನೊಂದು ಹೆಸರೇ ಜಾನಕಿ. ಅವರ ಆದರ್ಶವನ್ನು ಪಾಲನೆ ಮಾಡುತ್ತಾ ಈ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ. ಅಂದಿನ ಕಾಲದಲ್ಲಿ ಓಬವ್ವ ಎಂದು ಶತ್ರುಗಳನ್ನು ಬಗ್ಗಿ ಹೊಡೆಯುವಾಗ ಅವಳ ಎದೆಯನ್ನು ನೋಡಿ ಜೊಲ್ಲು ಸೂರಿಸುವ ಪಟ್ಟೆ ಹುಡುಗರ ಕಾಲಿಗಾಲವಿದು. ಅಂಥದರಲ್ಲಿ ನಿನ್ನಂತ ಜಾನಕಿಯರನ್ನು ಸೋಮನ ಬಿಟ್ಟು ಬಿಡುತ್ತಾನೆ ಎಂದು ತಿಳಿದಿರುವೆ. ಬಾಯ್ ಮುಚ್ಚೋ ಹುಚ್ಚು ನಾಯಿ, ಇದು ನಿನ್ನ ತಪ್ಪಲ್ವೋ? ನಿನ್ನ ತನಗೆ ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಬಿಟ್ಟಿದ್ದಾಳಲ್ಲ ನಿನ್ನ ತಾಯಿ, ಅವಳು ತಪ್ಪು. ಕೇಳೋ ನಾಯಿ, ಭೂತಾಯಿ ಬಂಜೆ ಆದ್ರೆ ಹೆತ್ತ ತಾಯಿ ಮುನಿಸಿಕೊಂಡ್ರೆ, ಸಾಧು ಸಿದ್ಧಿ ಪುರುಷರು ಸುಳ್ಳನಾಡಿದೆ ಆದ್ರೆ, ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ಹುಚ್ಚರಂತೆ ನಡೆದುಕೊಂಡ್ರೆ ಈ ಜಗತ್ತು ಉಳಿಯುತ್ತದೆ ಅಂತ ತಿಳಿದುಕೊಂಡಿದ್ಯೇನೋ? ಇಲ್ಲ ಕಣೋ, ಪ್ರಳಯ ಆಗಿ ಹೋಗಿ ಬಿಡುತ್ತದೆ. ಮುಚ್ಚು ಬಾಯಿ, ಮುಚ್ಚು ಸೋಳೆ. ಸೋಮನ ಇದ್ದಂತಲ್ಲ, ನಿನ್ನ ಮಾತು ಮಿತಿ ಮೀರಿ ಹತ್ತಿತ್ತಲ್ಲ. ಈ ನಿನ್ನ ಹರಿಯ ಕಥೆಯ ಕೇಳಿದರೆ ಕಣಿಕರ ಪಟ್ಟು ಸೋಮನ ಬಿಟ್ಟು ಬಿಡುತ್ತಾನೆ ಎಂದು ತಿಳಿದಿರುವೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನನ್ನ ಆಸೆಯನ್ನು ತೀರಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಈ ನನ್ನ ಮನುಷ್ಯತ್ವವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಸೂಳೆ ನಾನಲ್ವೋ? ಮತ್ತವರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುತ್ತಿರುವೆ ಅಲ್ಲ, ನೀನೊಂದು ಗಂಡು ಸೂಳೆ ನೀನು. ಅದಕ್ಕೆಂತ ಹಾದರದ ಹೆಣ್ಣೆ ಮುಗಿತೆಂದು ತಿಳಿದುಕೋ ಈ ನಿನ್ನ ಶಿಲದ ಸೊಬಗವನ್ನು. ಅಯ್ಯೋ ಬೇಡ, ಇದು ಕೈ ಮುಗಿತೀನಿ. ದಯವಿಟ್ಟು ನನ್ನೇನು ಬೇಗ ಬಾರಪ್ಪ. ನೀನು ಕೈ ಮುಗಿದು ಕೇಳಿಕೊಂಡರೆ ಸೋಮನೆ ಬಿಟ್ಟು ಬಿಡುವುದಕ್ಕೂ ನಾನೇನು ದೇವತಾ ಮನುಷ್ಯ ಅಲ್ಲ, ಕುಬೇರ, ಈ ಕಲಿಯುಗದ ಕುಬೇರ. ಮೈಲಾರಿ ಎಲ್ಲಿದೆ? ಬೇಗ ಬಾರಪ್ಪ. ಓಹೋ, ಮೈಲಾರಿ ಎಂದೇ ಬಂದು ಬಿಟ್ಟು ಅಂತ ಹಾಗೆ ಕಾಣುತ್ತದೆ. ಮುಂದೆ ಗಾಳಿ ಬಿಟ್ಟಾಗೆ ತೂರಿಕೊಂಡರಾಯಿತ. ಬರುತ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್.
ಅತ್ತಿಗೆ ಯಾಕಮ್ಮ ಚೀರಿಕೊಂಡೆ? ಮೈಲಾರಿ, ನೀನು ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ರೆ ಈ ನಿನ್ನ ಅತ್ತಿಗೆ ಮಾತ್ರ ಜೀವಂತವಾಗಿ ಇರುತ್ತಿರ್ಲಿಲ್ಲ. ಏನಾಯ್ತು ಅಂತ ಹೇಳು ಅತ್ತಿಗೆ. ನೀನು ಈ ರೀತಿ ಮಾತನಾಡಲು ಕಾರಣ ಯಾರು ಅಂತ ಹೇಳು ಅತ್ತಿಗೆ, ಹೇಳು. ಹೋಗ್ಲಿ ಬಿಡಪ್ಪ, ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆಯಲ್ಲ, ಅಷ್ಟೇ ಸಾಕು. ನಡಿ, ಮೊದಲು ಮನೆಗೆ ಹೋಗೋಣ. ಇಲ್ಲ ಅತ್ತಿಗೆ, ಇಲ್ಲ. ನೀನು ಏನಾಯ್ತು ಅಂತ ಹೇಳುವವರೆಗೂ ನಾನು ಮನೆ ವಾಸಿನ ತೊಳೆಯೋದಿಲ್ಲ. ಇದು ನಿನ್ನ ಮೇಲಾನೆ. ಯಾಕೆ ನೀನು ಇಷ್ಟೊಂದು ಕೋಪ ಮಾಡಿಕೊಳ್ತೀಯ? ಮತ್ತೆ ನೀನು ಆವೇಶದಲ್ಲಿ ಏನಾದ್ರೂ ಅನಾಹುತ ಮಾಡಿಕೊಳ್ತೀಯ ಅನ್ನೋ ಭಯದಿಂದ ಈ ರೀತಿ ಹೇಳಿದ್ಯಾ ಅಷ್ಟೇ. ಅಂದರೆ ನಮಗೆ ಏನೇ ಆದರೂ ಸುಮ್ಮನೆದ್ದು ಬಿಡುವನತ್ತೆ ಅತ್ತಿಗಮ್ಮ. ಅದು ಹಾಗಲ್ಲ ಮೈಲಾರಿ. ಮತ್ತಿನ್ಯಾಗೆ ಅತ್ತಿಗೆಮ್ಮ, ಮತ್ತಿನ್ಯಾಗೆ? ಮೈಲಾರಿ, ನಾನು ನಿನಗೆ ಊಟ ತೆಗೆದುಕೊಂಡು ಬರುತ್ತಿರುವಾಗ ಮಧ್ಯ ದಾರಿಯಲ್ಲಿ ಏನಾಯ್ತು ಹೇಳು ಅತ್ತಿಗೆ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ತಿಳಿದು ಏನು ಸಂಕೋಚವಿಲ್ಲದೆ ನನ್ನ ಎದುರಿಗೆ ಹೇಳು. ಆ ರಂಗೇಗೌಡ ನನ್ನ ಮಾನ ಭಂಗ ಮಾಡಲು ಬಂದಿದ್ದ. ಏ ರಂಗೇಗೌಡ, ತಾಯಿ ಅಂತಿರುವ ನನ್ನ ಅತ್ತಿಗೆ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತ ಮಗನೇ? ನೀನೆಲ್ಲ ಇದ್ರು ನಿನ್ನ ಋಣವನ್ನು ಕತ್ತರಿಸಿ ನನ್ನ ಅತ್ತಿಗೆ ಪಾದಕ್ಕೆ ಹಾಕುತ್ತೇನೆ ಮಗನೇ. ನೀನು ಹೀಗೆಲ್ಲ ಮಾಡ್ತೀಯ ಅಂತಾನೆ ನಾನು ನಿನಗೆ ಯಾವುದೇ ವಿಷಯವನ್ನು ಹೇಳಿರ್ಲಿಲ್ಲ. ಅತ್ತಿಗಮ್ಮ, ಯಾಕಮ್ಮ ಈ ರೀತಿ ಮಾಡಿದೆ? ಆಣೆ ಇಟ್ಟು ನನ್ನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟಲ್ಲಮ್ಮ. ಇಲ್ಲದಿದ್ದರೆ ಇವತ್ತು ಸೂರ್ಯ ಮುಳುಗೋದ್ರೊಳಗಾಗಿ ಅವನ ಹೆಣದ ಮೇಲೆ 10 ಕಾಯಿಗಳು ಹಾರಾಡ್ತಿದ್ದವು. ತಪ್ಪು ಮಾಡಿಬಿಟ್ಟೆ ಅತ್ತಿಗೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೋಗ್ಲಿ ಬಿಡು ಮೈಲಾರಿ, ಆ ನೀಚನ ಕೊಂದು ನೀನೇಕೆ ಕೊಲೆಗಾರನಾಗುವೆ? ಅವರನ್ನು ಶಿಕ್ಷಿಸಲು ಆ ದೇವರಿದ್ದಾನೆ. ನಡೆಯಪ್ಪ, ಮನೆಗೆ ಹೋಗೋಣ. ಅದು ಅಲ್ಲದೆ ಈ ವಿಷಯವನ್ನು ಮನೆಯಲ್ಲಿ ಯಾರಿಗೂ ಹೇಳಬೇಡ. ಆಯ್ತು, ನಡೆಯತ್ತಮ್ಮ, ಹೋಗೋಣ. ಗೌಡ, ಲೇ ರಂಗೇಗೌಡ, ಇಬ್ರು ಕಣಕ್ಕೆ ಮಾಡ್ಲೇ ಮಕ್ಕಳು. ಬೇಗ ಬನ್ನಿ ಗೌಡ್ರಿ. ಲೇ ರಂಗೇಗೌಡ, ಮುಗಿಯುತ್ತಲೇ ನಿನ್ನ ಕತೆ. ಜೈ ಬಜರಂಗಬಲಿ. ಏ ಬಲರಾಮ, ಮುಗೀತು ನಿನ್ನ ಕತೆ. Thank you.
Thank you.